ಮೆಲ್ಲಗೆ ಹೇಳು ಓ ಮಲ್ಲಿಗೆ, ನನ್ನ ಕಾಣೋ ಭೂಮಿ ತಾಯಿ, ನಿನ್ನ ನೋಡಲು ನನಗೆ ಇನ್ನೊಂದು ಜನ್ಮವೂ ಬೇಕು. ಬಾನಾಡಿಯ ತುಂಬ ನಾವು ಹಾಡಿ ಬದುಕಿರಲೇಬೇಕು. ನಾ ಕಾಣೋ ಲೋಕವನ್ನು ಕಾಣೋದು ಯಾರು? ಓ ಜನ್ಮದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದಂತಂದು ಈ ಜನ್ಮದಾಗ ಕೂಡಾಗಿ ಹುಟ್ಟಿದೆ ಅಂತೀನಿ. ಹೌದು ಬಿಡ್ರಿ, ಕೂಡಾಗಿ ಹುಟ್ಟಬಾರ್ದು. ಬೆಳಿಗ್ಗೆ ಮಾಡೋ ಕೆಲಸ ಎಲ್ಲ ರಾತ್ರಿ ಮಾಡ್ತೀವಿ, ರಾತ್ರಿ ಮಾಡೋ ಕೆಲಸ ಎಲ್ಲ ಬೆಳಿಗ್ಗೆ ಮಾಡ್ತೀವಿ. ಮಕ್ಕಳ್ದ ಹೇಳ್ಬೇಕಲ್ಲೇ ಇದು ಬೆಳಿಗ್ಗೆ ಈಗೇನು ಮಾಡಕತ್ತಿ ಮಂಗೇನ ಮಗ ಎದ್ದಡ್ಲಿ ಅಂದ್ಕೊಂಡು ಅವಾಗ ಎದ್ದು ಹೋಗ್ತೀವಿ. ಆ ಕಡೆ ನನಗನ್ನಿಸುತ್ತೆ ಭಾಳ ಮಾಡಿ ಹೋದ ಜನ್ಮದಾಗ ಯಾವ ಮಕ್ಕೊಂಡ ಚಾದ್ರ ಜಗ್ಗಿನ ನಾನು ಅದ್ರದ ಶಾಪ್ ತಟ್ಟೈತಿ ಅಂತ ಅನ್ಸಾಕತ್ತದ. ಈ ಕಾಲದಾಗ ಅಂಕರು ಒಂದು ಹೆಣ್ಣು ಸಿಗುವಲ್ಲು, ಒಂದು ಏನೂ ಸಿಗುವಲ್ಲು ನನಗೆ. ಆವಾಗಿಂದ ನಾನು ಈ ಊರಾಗ ಹುಡುಕಾಡತ್ತೀನಿ. ಒಬ್ಬರು ಮಂದಿ ಕಾಣವಲ್ರ, ಬರೀ ಹಂದೆ ಕಾಣಕತ್ತಾವ. ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸ್ಯಾರ, ಮನೆ ಕಟ್ಸಿ ಮಂದಿನ ಹೋಗಿಸ್ಯಾರ, ಒಂದು ಗೊತ್ತಾಗವಲ್ತು. ಯಾರು ಕೇಳ್ಬೇಕು ಏನು? ಅಬ್ಬಬ್ಬಬ್ಬಬ್ಬಬ್ಬಬ್ಬ ಈ ಕಡೆ ಒಂದು ಯಾವುದೋ ಪೆರಲವ್ಲಿ ವಾಸನೆ ಬರಾಕತ್ತಲ್ಲ, ಪೆರಲವ್ಲಿ ವಾಸನೆ ಬರಾಕತ್ತಂದ್ರೆ ನಂಗೆ ಅನ್ಸ್ಬಿಟ್ಟು ಹುಡುಗಿನ ಬರಾಕತ್ತಿರ್ಬೇಕು. ಅವ್ರನ್ನ ಕೇಳಿ ತಿಳ್ಕೊಂಡು ಹೋದ್ರೆ ಆತಾತ. ಬಾವಿ ಬಾವಿ ನೀ ಯಾರು, ಯಾವ ಊರು ಒಟ್ಟ ಗೊತ್ತಾಯಿಲ್ಲ ನನಗೂ. ನೀ ಯಾರ ಯಾವ ಊರ, ನೀ ಯಾರ ಯಾವ ನಿನ್ನ ಊರ, ಗುರ್ತ ಸಿಕ್ಕಿಲ್ಲ ಹುಡುಗಿ ನನಗ ಪೂರ. ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿಜೆ ಹಾಡ ಹಚ್ಚಿ ಮಂದ್ಯಾಗ. ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿಜೆ ಹಾಡ ಹಚ್ಚಿ ಮಂದ್ಯಾಗ. ए धोखे प्यार के धोखे, ए धोखे प्यार के धोखे, मैं दिल से निकाल के रोके. किसी से कोई प्यार न करे, किसी से कोई प्यार न करे, किसी से कोई प्यार न करे, किसी से कोई प्यार न करे. यार यावತ್ತಿನ ಊರ ಊರ ठंडी ठंडी हवाದಾಗ ಕಿಂಡಿ ಕಿಂಡಿ ಜಂಪರ ಹಾಕಿನಿ ಪ್ಯಾಸೆನ. ಹೊರೆದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್. ठंडी ठंडी हवाದಾಗ ಕಿಂಡಿ ಕಿಂಡಿ ಜಂಪರ ಹಾಕಿನಿ ಪ್ಯಾಸೆನ. ಹೊರೆದ ಹುಡುಗರ ಮುದುಕರಿಗೆಲ್ಲ ಮಾಡಿನಿ ಟೆನ್ಷನ್. ನೆತ್ತಿವೆ ಬಾರಿಗಡೆ ಬೆಳಿಲಿ, ಹುಡುಗರ ಗುಪ್ ತುಂಬಲಿ, ನಿನ್ನ ಮುಂಡ ಮುಚ್ಚಿ ದಂಡಿ ದಾರಿ ಹರಿಲಿ. ಆದವ ಇನ್ನೂ ಅದಾವ್ರಿ, ಇದ್ರು ಸ್ವಲ್ಪ ಬರೆದು ಕೊಟ್ಬಿಡ್ರಿ. ಓದಕ್ಕಂತರೂ ಬರೋಲ್ಲ, ಕಿವ್ಯಾಗ ಹೇಳಿಬಿಡ್ರಿ, ಓದ್ಕೊತ ಮನೆಗೆ ಹೋಗಿ. ನೀ ಯಾವಲ ಎದ್ರಿ ಬರೀ ಹೆಣ್ಮಕ್ಳು ಕಾಡ್ತಾರ ಇಲ್ಲಿ ನಿನ್ನ ಕಣ್ಣಿಗೆ ಯಾವ ನಮ್ನಿ ಹಾಯಕತ್ತಿಯಲ್ಲ. ಮೇಡಮ್ ಅವ್ರ ನನ್ನ ಕಣ್ಣು ಕಂಡಿದ್ರೆ ನಾನು ಯಾಕ್ರಿಪ್ಪ ನಿಮ್ಗೆ ಹಾಯ್ತಾ ಇದ್ದೆ ಅಂದ್ರ ನಿಮ್ ಕಣ್ಣು ಕಾಣಂಗಿಲ್ಲ. ಜಗತ್ನ್ಯಾಗ ಕೆಟ್ಟ ಕುರುಡಂದ್ರೆ ನಾವು ಒಬ್ಬರಿ. ನಿಮ್ಮ ಆಣೆ ನಿಮ್ಮ ಅಪ್ಪ ನಾಣೆ ನಿಮ್ಮ ಅವು ನಾಣೆ ಇಡೀ ನಿಮ್ಮ ಕಾಂತಾನೆ ಮಾಡ್ತೀರಿ, ಮಣತಮ್ಮ ರಾಣಿ ಮಾಡಿ ಹೇಳ್ತೀನಿ ರೀ. ಏಯಪ್ಪ ಕೆಟ್ಟ ಕುಡ್ರಿ ಮೇಡಮ್. ನೀ ಕುಡ್ ಅಂತ ಹೇಳಕ್ ನಮ್ಮ ಮನೆ ಮಂದಿನಲ್ಲಿ ಯಾಕೆ ಸಾಯಿ ಹೊಡ್ಯಾಕತ್ತಿ? ಒಬ್ರು ಬದುಕಬೇಕಾರೆ ಇನ್ನೊಬ್ರು ಸಾಯ್ಬೇಕಲ್ರಿ ಮೇಡಮ್. ನಮ್ಮ ಮನೆ ಮಂದಿನ ಬೇಕನ ಸಾಯಕ್ ನಿನಗ? ಮತ್ತೆ ನಾ ಕುಡ್ ಅನ್ನೋದು ನಿಮ್ಗೆ ಗೊತ್ತಾಗ ಬೇಡ್ರಿ. ಅಲ್ರಿ ಕಣ್ಣು ಕಾಣಂಗಿಲ್ಲ ಅಂತ ಹೇಳ್ತೀರಿ, ಯಾವ್ದಾರ ಒಂದು ಮೂಲೆ ಕುಂದ್ರಬೇಕು, ಹಿಂಗೆ ಯಾಕೆ ಓಡಾಡಕತ್ತೀರಿ ಊರು ತುಂಬಾ? ತಿಂಡಿ ಹೆಚ್ಚಾಗಿ ಹಂಗಲ್ರಿ ಮೇಡಮ್ ಅವ್ರು. ನಾನು ಅರ್ಜೆಂಟಾಗಿ ಹುಬ್ಳಿಗೆ ಹೊಂಟಿದ್ದೆ, ಅದ್ರ ಸಂಬಂಧ ಈ ಊರಾಗ ಬಸ್ ಸ್ಟ್ಯಾಂಡ್ ಎಲ್ಲಿ ಗೊತ್ತಾಗವಲ್ತು. ನಿಮಗಾರ ಬಸ್ ಸ್ಟ್ಯಾಂಡ್ ಎಲ್ಲಿ ಗೊತ್ತಲ್ರಿ? ಬಸ್ ಸ್ಟ್ಯಾಂಡ್ ಪಾಪಿ ಹುಡುಗಿ ಬಸ್ ಸ್ಟ್ಯಾಂಡ್ ನೋಡಿಲಿಕ್ಕೆ, ಬಸ್ ಸ್ಟ್ಯಾಂಡ್ ಅನ್ಲಿಕ್ಕೆ ಇಲ್ರಿ. ಅದ ಬಸ್ ನಿಂದಿರ್ತಾವಲ್ರಿ ಬಂದು ಕ್ಯಾಂಪನು. ಯಪ್ಪ ಗೊತ್ತೈತಿ ಕ್ಯಾಂಪನ್ ಬಸ್, ಅದ್ರಾಗ ಕಾರನು ಕಂಡಕ್ಟರ್ ಇರ್ತಾರೆ. ಕಾರಣ ಇರ್ತ ನೋಡಕ್ ಹೋಗಿದ್ದೇನೆ ಕಂಡಕ್ಟರ್. ಹಂಗ ಇರ್ತಾವಂತ ನನಗೆ ಗೊತ್ತಿರ. ಬಸ್ ಸ್ಟ್ಯಾಂಡ್ ಐತ್ರಿ, ಐತ್ರೆ ಆದ್ರ ಬಹಳ ದೂರ ಐತಿ. ಯಪ್ಪ ನೀವ್ ಅರ್ಜೆಂಟ್ ಹೋಗ್ಬೇಕಂದ್ರ ಇಲ್ಲ ರೈಲ್ವೆ ಸ್ಟೇಷನ್ ಐತಿ, ಅಲ್ಲಿ ರೈಲ್ವೆ ಬರ್ತಾವ, ಹತ್ಕೊಂಡು ಹೋಗ್ರಿ. ಬ್ಯಾಡ್ರಿ, ಜೀವನದಾಗ ರೈಲ್ವೆ ಸ್ಟೇಷನ್ ಸುದ್ದಿನೇ ಹತ್ತ ಬ್ಯಾಡ್ರಿ. ಯಾಕ ಅಂತ ಪವಾಡ ನಡೆದು ಹೋಗ್ಬಿಡ್ತಾರೆ ನನ್ನ ಜೀವನದಾಗ. ಏನ್ ನಡೆದವ್ರಿ? ಒಂದ್ಸಲ ನಾನು ಹುಬ್ಳಿಗೆ ಹೋಗ್ಬೇಕಂತ ತಿಳ್ಕೊಂಡು ಸ್ಟೇಷನ್ದಾಗ ಹೋಗಿ ನಿಂತಿದ್ದೀನಿ ರೀ. ಟಿ ಸಿ ಸಾಹೇಬ್ರನ್ನ ಕೇಳಿದೆ, ಟಿ ಸಿ ಸಾಹೇಬ್ರ ನಾನು ಹುಬ್ಳಿಗೆ ಹೋಗ್ಬೇಕು ಅರ್ಜೆಂಟಾಗಿ, ಟ್ರೈನ್ ಯಾವಾಗ ಬರ್ತೀರಪ್ಪ ಅಂತ ಕೇಳಿದೆ. ಅವ್ರು ಟಿ ಸಿ ಸಾಹೇಬ್ರೆ ಮುಂದೆ ನಿಂತಲ್ರಿ ಗೋಲ್ಗುಮಟ ಎಕ್ಸ್ಪ್ರೆಸ್ ಹತ್ತೆ ಬಿಡ್ರದಕ್ಕೆ ಅಂತಂದ್ರು. ಹತ್ತು ಅಂದ್ಕೊಂಡು ಪಟ್ ನಾನು ಕೇಳಿದೆ, ಪಟಾಪಟ ಹೋಗಿ ಹತ್ಕೊಂಡು ಬಿಟ್ಟೆ. ಬೋಗಿ ಖಾಲಿ ಐತಿ, ಯಾರೂ ಇದ್ದಿಲ್ರಿ. ವಿಶಾಲವಾಗಿ ಒಬ್ಬನ ಮಕ್ಕೊಂಡಿದ್ದೀನಿ ರಂಗಾತ. ಒಂದು 3 ಮಂದಿ ಹುಡುಗರು ಎಲ್ಲಿದ್ರಿ ಏನಾರು ಬಂದು ನೋಡ್ರಿ ಓಡಾಡ್ರು. ಬಂದು ವಟ ವಟ ಪಿಟಿ ಪಿಟಿ ವಟ ವಟ ಪಿಟಿ ಪಿಟಿ ಹೆಚ್ಚೇ ಬಿಟ್ರು. ಅದ್ರಾಗ ಒಬ್ಬ ಕೇಳಿದ, ದೋಸ್ತ ಈ ಚೇರು ಜಗ್ಗಿದ್ರೆ ಏನಾಗುತ್ತೋ ಅಂತ ಕೇಳಿದ. ಇನ್ನೊಬ್ಬ ಹೇಳಿದ, ಹಂಗೆ ಜಗಕ್ಕೆ ಬರಂಗಿಲ್ಲಪ್ಪ, ಏನಾರ ಗಂಡಂತ ಕಾರ್ಯ ಇದ್ರೆ ಸೀರಿಯಸ್ ಮ್ಯಾಟ್ರ್ ಇದ್ರೆ ಜಗ್ಬೇಕಾಗತ್ತಿ, ಟ್ರೈನ್ ನಿಂದಿರ್ತೈತಿ, ಆಮೇಲೆ ಮುಗಿದೈತಿ ಎಲ್ಲ ಕೆಲಸ ಅಂತಂದ್ರು. ಏನೋ ಹಂಗೆ ಜಗ್ಗಿದ್ರೆ ಏನಾಗುತ್ತೆ, 1000 ರೂಪಾಯಿ ದಂಡ ಕೊಡ್ಬೇಕಾಗತ್ತಪ್ಪ, ಹಂಗೆ ಜಗ್ ಬಡ್ದದನ ಅಂತ.
ಹಂಗೆ ಹಿಂಗೆ ಮಾಡ್ಕೊತ ಒಂದು 8-10 ಕಿಲೋಮೀಟ್ರ್ ಹೋಗಿರ್ಬೇಕು ಟ್ರೈನು. ಆವಾಗ ಒಬ್ಬ ತಲೆ ಓಡಿಸ್ತಾ, ದೋಸ್ತ ಎಷ್ಟು ತ್ರಾಸ ಅವ್ರ ಚಿಂತಿಲ್ಲ, ಇವತ್ತು ಟ್ರೈನ್ ಚೇಂಜ್ ಜಗ್ಗುದ ಅಂದ. ಅವ ಒಂದು 1000 ರೂಪಾಯಿ ದಂಡ ಕೊಡ್ಬೇಕಲ್ಲ, ರಾಕ್ ಇಲ್ಲದ ನಮ್ಮ ಕಡೆ ಅಂದ. ಏ ದೋಸ್ತ ವಿಚಾರ ಮಾಡಕ್ಕೆ ಹೋಗ್ಬೇಡ, ನನ್ನ ಕಡೆ 400 ರೂಪಾಯಿ ಐತಿ, ನಿನ್ನ ಕಡೆ ಎಷ್ಟೈತಿ ಅಂದ. ಒಬ್ಬನ ಕಡೆ 300, ಇನ್ನೊಬ್ಬನ ಕಡೆ 300 ರೂಪಾಯಿ ಆಯಿತು, ಸುದ್ದು 1000 ರೂಪಾಯಿ ಆಯಿತು. ಹಂಗೇನ್ರ ಟಿ ಸಿ ಸಾಹೇಬ್ರು ಬಂದು ಭಾಳ ಕೇಳಿದ್ರಂದ್ರೆ ಈ ಕೂಡ್ನ ನಮಗೊಂದು ತೋರಿಸುನು ಅಂದ್ರು ಅವ್ರು. ಹ್ಞೂ ಅನ್ಕೋತ ವಟ ಪಿಟಿ ಕೇಳ್ತೀರ ಹುಡುಗರು. ಮೊದಲ ನನಗಿನ ವಯಸ್ಸಿನಾವ್ ಇದ್ವು, ಹೋಗಿ ಜಗ್ಗಿ ಬಿಟ್ರು. ಟ್ರೈನ್ ನಿಂತ ಬಿಡ್ತು. ಟಿ ಸಿ ಸಾಹೇಬ್ರು ಪೊಲೀಸರು ಕರ್ಕೊಂಡು ಬಿಟ್ರು. ಪೊಲೀಸರು ಬಂದು ನನಗೆ ಎಷ್ಟು ಮರ್ಯಾದೆ ಕೊಟ್ರಿ ಮೇಡಮ್. ಹೌದ್ರಾ? ಬಂದರು ಒಂದ ಮಾತು ಅವ್ರದ್ದು, ಏನು ಯಾವಲೇವ ಬೋಸುಡಿಕೆ ಚೇನ್ ಜಗ್ಗಿದವ ಅಂದ್ರು. ಬೋಸುಡಿಕೆ ಅಂದ್ರ ನಿಮ್ಮ ಭಾಷೆದ ಮರ್ಯಾದೆ ಕೊಟ್ಟಂಗ ನೀದ ಪುಣ್ಯ ರೀ, ಪೊಲೀಸರು ಕೊಡೋದು ಇಸ್ಕೋಬೇಕು ನಾವು. ಯಾಕಂದ್ರೆ ಪೊಲೀಸರು ಬೂಟು ಭಾಳ ಹೀಟ್ ಅಂತ. ಅವ್ರು ಕೇಳಿದ್ರು ಯಾರು ಜಗಿರ್ಲಿ ಅಂತ ಕೇಳಿದ್ರು ಕೂಡ ಒಬ್ರು ನಾಲ್ರು ಸಾಹೇಬ್ರ ಅಲ್ಲಿ ಕೂತ ನೋಡ್ರಿ ಕುಡ್ ನಮಗೆ ಅವ್ ಜಗ್ಗ ನೋಡ್ರಿ ಅಂದ್ಬಿಟ್ರು. ಅವು ಪೊಲೀಸರು ಬಂದು ಹೌದನೋ ನೀ ಜಗ್ಗನೋ ಕುಡ್ಡ ಅಂತಂದ್ರು. ಹ್ಞೂ ರೀ ಸಾಹೇಬ್ರ ನಾನಾ ಜಗ್ಗಿನಿ ಅಂದೆ. ಅಯ್ಯೋ ನೀವು ಜಗ್ಗಿದಿಲ್ಲ ಯಾಕೆ ಒಪ್ಕೊಂಡ್ರಿ? ನಾವು ಒಪ್ಕೊಲಿಕ್ಕೆ ಹೊರಗೆ ಬರೋದು ಭಾಳ ಕಷ್ಟ ಆಕೈತೆ ರೀ ಮೇಡಮ್ ಅವ್ರು ಕೇಳಿದ್ರು ಯಾಕೆ ಜಗಕ್ಕೆ ಹೋಗಿದ್ದಿ ಅಂತ ಕೇಳಿದ್ರು. ನೋಡ್ರಿ ನಮ್ಮ ಅವನ ಹುಬ್ಳಿ KMC ಒಳಗೆ ಹಾಕ್ಯಾರ, ದುಃಖದ ಬಾರಿಸ್ಬೇಕು ಛಾಯ. ಅದು ತೋರಿಸಿದ್ದೀನಿ ರೀ ಅವ್ರಿಗೆ. ಅಲ್ಲಿ ಹೋದ್ನೇನ್ರಿ ನಾ, ಅದ್ರ ಸಂಬಂಧ ಹುಬ್ಳಿಗೆ ನಮ್ಮ ಅವ್ನ ಹಾಕ್ಯಾರ್ರಿ. ನನ್ನ ಕಡೆ 1 ರೂಪಾಯಿ ರೊಕ್ಕ ಇದ್ದಿಲ್ರಿ. ನಮ್ಮ ದೋಸ್ತರ ಕಡೆ ಅವ್ರ ಕಡೆ 150 ರೂಪಾಯಿ ಇಸ್ಕೊಂಡು 1000 ರೂಪಾಯಿ ಸುದ್ದು ಬೆಳ್ಕೊಂಡು ತಗೊಂಡು ಹೊಂಟಿದ್ದೆ ಸಾಹೇಬ್ರ. ಈ 3 ಹುಡುಗರು ಆ 1000 ರೂಪಾಯಿ ಬಡ್ದು ಕಸ್ಕೊಂಡ್ರು ನೋಡ್ರಿ ಅಂದೆ. ಆವಾಗ ಅವ್ರಂದ್ರು ನಾವಿಲ್ರಿ ಸಾಹೇಬ್ರ ಅನ್ನಕತ್ತರು. ಕೂಡ ನನ್ನ ಮನುಷ್ಯ ನಾ ಯಾಕೆ ಸುಳ್ಳು ಹೇಳ್ರಿಪ್ಪ, ಒಬ್ಬನ ಕಡೆ 400 ರೂಪಾಯಿ ಐತಿ, ಇನ್ನಿಬ್ಬರ ಕಡೆ 300 ರೂಪಾಯಿ ಐತಿ, ಬೇಕಾದ್ರೆ ಚೆಕ್ ಮಾಡ್ಕೊರಿ ಅಂದೆ. ಅವ್ರು ಚೆಕ್ ಮಾಡಿದ್ರು ಸುದ್ದು 1000 ರೂಪಾಯಿ ಸಿಗ್ತಿರಿ, ನನ್ನ ಕಿಸದಾಗ ಇಟ್ಟರು ಒಂದು ಕಸ್ಕೊಂಡು ಕಣ್ಣು ಕಾಣಂಗಿಲ್ಲ. ಭಾರಿ ಶಾಣೆ ಇರೋದ್ರ ನೀವು. ಭಾಳ ಇನ್ನೊಂದ್ಸರಿ ಹೋಗ್ರಿ, ಅಲ್ಲೇ ಭಾರಿ ಲಾಭ ಆಗತ್ತ. ಈಗ ಹೋದ್ರೆ ನನ್ನ ಲಾಭ ಆಗಂಗಿಲ್ರಿ. ನನ್ನ ಚಂಡಿ ಚೂಟಿ ದಂಡೆ ಮುಂಡ ಮೋಚೆ ಬಿಡ್ತಾರ ಅವ್ರು. ಹೋಗ್ಲಿ ಬಿಡ್ರಿ. ಹುಬ್ಳಿಗೆ ಯಾಕೆ ಹೊಂಟಿರಿ? ಇದಕ್ಕಿದ್ರಿ ಅಲ್ಲಿ ನಾವು ಸಂಗೀತ ಕಲ್ತೀವ್ರಿ. ಒಂದು 3 ಮಂದಿ ಸಂಗೀತ ಕಲ್ತು ಬಿಟ್ಟಿವ್ರಿ ನಾವು. 2 ಕ್ಯಾಶು ಒಂದು ಪ್ಯಾಡ್ ತೊಗೊಂಡು ಬಗಲ್ ಹಾಕೊಂಡು ಅಡ್ಡಾಡಿದ್ದೆ. ಎಲ್ಲಿ ಪ್ರೋಗ್ರಾಮ್ ಐತಂದ್ರೆ ಗಂಟೆ ಬಿಚ್ಚು ಚಾಲೂ ಮಾಡತ್ತೀವ್ರಿ. ಅಲ್ಲಿ ಹುಬ್ಳಿಗೆ ಒಂದಿಷ್ಟು ಮಂದಿಗೆ ಪ್ರೋಗ್ರಾಮ್ ಕೊಡ್ಬೇಕಾಗಿತ್ತು. ಅದ್ರ ಸಂಬಂಧ ಸಂಗೀತ ಶಾಲೆ ಕಲಿಬೇಕ್ರಲ್ಲ, ಹುಡುಗರು ಕಲಿಯಾಕೆ ಬರ್ತಾವ, ಅದಕ್ಕೆ ಸಂಗೀತ ಶಾಲೆಗೆ ತೆಗಿಬೇಕಂತ ಹೊಂಟೀನಿ. ಅಷ್ಟು ದೂರ ಯಾಕೆ ಹೋಗ್ತೀರಿ? ಇಲ್ಲೇ ನಮ್ಮೂರಾಗ ತೆಗೆದು ಬಿಡ್ರಿ ನಿಮ್ ಸಂಗೀತ ಶಾಲೆ, ಇಲ್ಲೇ ಕಲಿತಾರ ಹುಡುಗರು. ಅಷ್ಟು ಆಸಕ್ತಿ ಐತಂತೀರಿ ಇಲ್ಲಿ? ಭಯಂಕರ. ಹೇಳ್ರಿ ಮೇಡಮ್ ಅವ್ರು, ನೀವು ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು 1000 ರೂಪಾಯಿ ದಾನ ಮಾಡಿ 6 ರೂಪಾಯಿ ನಂಗೆ ಇನ್ಸ್ಟಿಟ್ಯೂಟ್ ನಡ್ಸಕ್ ಕೊಡ್ತಾರೆ. ಅಯ್ಯೋ ಯಾಕ್ರಿ? ನಮ್ಮ ಮಾವು ಹೇಳಿ ನಾ ಕೊಡಿಸ್ತೀನಿ 1000 ರೂಪಾಯಿ ನಿಮಗ. 1000 ರೂಪಾಯಿ ಅಲ್ಲ ಅಯ್ಯವ, 1000 ಗಂಟ್ಲೆ 50,000 ಕೊಡ್ತೀನಿ. ಎಪ್ಪೋ ಒಮ್ಮಿಂದೊಮ್ಮೆ ಇಟ್ಟು ಕನ್ನಡ ರಸ ತೋರಿಸ್ಬೇಕಾರೆ ನನ್ನ ಮೇಲೆ ಅಭಿಪ್ರಾಯ ಏನು ನಿಮ್ದು? ವಾಪಸ್ ಕ್ಲೋಸ್ ಅಂಡ್ ನೆಟ್ ಬೋಟ್ ಅಂಡ್ ಟೈಟ್. ಅದು ಭಾಳ ದಿನದ ಆಸೆ ಇದ್ರು ನನಗೆ. ಏನು ರವಿ? ಅದು ನಿಮ್ಮಂತ ಕುಡ್ರನ್ನ ಮದುವೆ ಆಗ್ಬೇಕು ಅಂತ ಮಾಡಿ. ಹೇಳ್ರಿ ನೀವು ಬೆಕ್ಕಿನ ಮುಗಿ ಬೆಣ್ಣೆ ವಾಸನೆ ತೋರ್ಸಂಗೆ ಮಾಡ್ತಿರಲ್ಲ. ಕೇಳಿ ಕೂಡ್ ನನ್ನ ಮಗ ನಾನು. ನನಗೆ ಕಣ್ಣ ಕಾಣಂಗಿಲ್ಲ. ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು ಒಂದು ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಮಾಡೋ ಕೆಲಸ ರಾತ್ರಿ ಮಾಡ್ತೀನಿ, ರಾತ್ರಿ ಮಾಡೋ ಕೆಲಸನ ಬೆಳಿಗ್ಗೆ ಮಾಡ್ತೀನಿ ನಾನು. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾ ಅದೇನಿಲ್ರಿ. ಬೆಳಿಗ್ಗೆ ಕೆಲಸ ಬೆಳಿಗ್ಗೆನೇ ಮಾಡಿಸ್ಕೋತೀನಿ, ರಾತ್ರಿ ಕೆಲಸ ರಾತ್ರಿನೇ ಮಾಡಿಸ್ಕೋತೀನಿ. ಅಪ್ಪ ಆ ದೇವ್ರು ನನಗಾಗೆ ನಿಮ್ಮನ್ನು ಹುಟ್ಟಿಸ್ಯಾರ ಅನ್ಸುತ್ತೆ ನನಗೆ. ಆಯ್ತು ರೀ, ನಿಮ್ಮನ್ನ ಮದುವೆ ಹಾಕಿನಿ, ಆದ್ರೆ ನನಗೆ ವರದಕ್ಷಿಣೆ ಪ್ರದಕ್ಷಿಣೆ ಯಾರು ಗೀರು ಕೂಟ್ರು ಗೆಟ್ರು ಸೈಕಲ್ ಗೀಕಲ್ ಏನು ಬೇಡ ನೋಡ್ರಿ. ಯಾಕೋ ಹೆಣ್ಮಕ್ಳು ರೊಕ್ಕ ತಿನ್ಬಾರ್ದಂತ್ರಿ, ಭಾಳ ಬದುಕಂಗಿಲ್ಲ ಅಂತದು. ಅದ್ರ ಸಮ ಮತ್ತೆ ನೀವು ಈ ಸುರಿಗೆ ಸಾಮಾನು ಅಂತ ಕೊಡಿಸ್ತಾರಲ್ಲ, ಅವೇನೋ ಬಾಂಡೆ ಸಾಮಾನು ಅವು ಟ್ರೇತ್ರಿ ಗೀಜ್ರಿ ಪಲಂಗ ಗಿಲಂಗ ನನಗೆ ಗಾದಿ ಬೇಡ್ರಿಪ್ಪ. ಯಾಕ ನೀವ ಒಂದು ನಮ್ಮನ್ನು ಡಲ್ಲುಮ್ ಗಾದಿ ಇದ್ದಂಗೆ ಅದ್ರಿ, ಮತ್ತೆ ಗಾದಿ ಅಂತ. ಯಪ್ಪ ಮತ್ತೊಂದು ಯಾವ್ದೋ ಹುಡುಗಿ ಬಂದು ನೋಡ್ರಿ, ಸಂತೂರ್ ಸೋಪ್ ಹಚ್ಚೈತದು. ಯಾವ ಹುಡುಗಿರಿ? ನಾನ ಅಲ್ಲಿ ನಿಮ್ ಕಣ್ಣ ಕಾಣಂಗಿಲ್ಲ ಅಂತೀರಿ. ನಾ ದಪ್ಪಿದ್ದಿದ್ದು ಹೆಂಗೆ ಗೊತ್ತಾಯ್ತು ನಿಮ್ಗೆ? ನಾನ ಹೆಂಗಿರ್ಬೇಕಾರೆ ನನ್ನ ಮದುವೆ ಹಾಕಿ ಹೆಂಗೆ ಇರ್ಬೇಕಂತ ಊಹಿಸಿದೆ ನಾ ಅಷ್ಟು. ಮೇಡಮ್ ಅವ್ರ ಈಗ ಹೂ ಅಂದ್ಬಿಟ್ರಿ, ಶಿಸ್ತ್ ಕಾಲ ಬಿಚ್ಚಿ ಕತ್ತಿ ಕುಡ್ದ ಕುಡ್ದು ಬಿಡ್ರಿ. ಏನ ಚಂದ ಐತಿ ನಿನ್ನ ಮೈಗುಣ, ಮಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ, ಸೌಂದರ್ಯದಾಗ ನೀ ಬೆಂಕಿನ, ಸಟ ಹೊಡಿತಿ ಬಾರಿ ಗಂಡಸುರುಕಿನ, ಹುಡುಗೂರ್ನ ತಿಂಡಿಗೆ ಕೆಡದಿನ.
ಚಂದ ಐತಿ ನಿನ್ನ ಮೈಗುಣ ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ನಿನ್ನ ಚಂದ ಐತಿ ನಿನ್ನ ಮೈಗುಣ ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ಸೌಂದರ್ಯದಾಗ ನೀ ಬೆಂಕಿನ ತಡ ಹೊಡಿತಿ ಬಾರಿ ಗಂಡ ಸುರುಕಿನ ಹುಡುಗೂನ ತಿಂಡಿಗೆ ಕೆಡದಿನ ಚಂದ ಐತಿ ನಿನ್ನ ಮೈಗುಣ ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ಹೊಡಿಯತಾವ ಜಂಪ ಸರ್ದಿಗೊಂದ ಇಂತ ನೀರೋಳ ಪೀಸ ಬಾರಿ ನಿನ್ನ ಡ್ಯಾನ್ಸ ಬುದ್ಧಿದಂಗ ಟೈಗರ್ ಬೇಸ ಹಾಲಗಲ್ಲ ಕೆಂಪ ಹೊಡಿಯತಾವ ಜಂಪ ಸರ್ದಿಗೊಂದ ಇಂತ ನೀ ಮೂದೋಳ ಪೀಸ ಬಾರಿ ನಿನ್ನ ಡ್ಯಾನ್ಸ ಬುದ್ಧಿದಂಗ ಟೈಗರ್ ಬೇಸ ನೀ ಬಾಳ ಹುಳಗಡಿಗೆ ನಾ ಬಾಳ ಮೂಗರಿಗೆ ಚಂದ ಹೇಳ ಬ್ಯಾಡ್ರಿ ಚಂದ ಐತಿ ನಿನ್ನ ಮೈಗುಣ ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ನಿನ್ನ ಚಂದ ಐತಿ ನಿನ್ನ ಮೈಗುಣ ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ಹಿಡ್ಕೋತೀರಿ ಹೆಣ್ಮಕ್ಳ ನನ್ನ ಬಡಿಗೆ ಎಲ್ಲಿ ಬಿತ್ರಿ ಅಪ್ಪ ಬಡಿಗೆ ಸಿಗ್ತಿರಪ್ಪ ನಂದು ಅಲ್ರಿ ನೀವೇನು ರೇಟ್ ದಿವಸ ಗಂಡಸರು ನೋಡ್ರಿ ಇಲ್ಲ ಯಾ ನಮ್ಮನಿ ಟಕ್ ಬಿಡಿತ್ರು ನನಗೆ ಅಯ್ಯೋ ಟೊಕ್ಕ ತೆಕ್ಕದ ಅದು ಬಾಯಾಗ ಹೊಳ್ಳಿ ಹೆಣ್ಮಕ್ಳು ಒಮ್ಮೆ ನೋಡಿಲ್ಲಲ್ರಿ ನಾನು ಬರ್ರಿ ಬರ್ರಿ ನಮ್ಮ ಮನೆ ಬರ್ರಿ 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 ನಮ್ಮ ಮನೆಗೆ ಬಂದ್ರೆ ಹಂಗೆ ಬರ್ತಾರನ್ರಿ ನಿಮ್ಮ ಅಡ್ರೆಸ್ಸು ಕ್ಯಾರೋ ಗೀರು ಕೊಟ್ರೆ ಹೇಳ್ಬೇಕು ನಮಗೆ ಕೇಳ್ಸೋ ಮರ್ತಿದ್ದೆ ನೋಡ್ರಿ ಯಾಕ್ರಿ ಬರ್ರಿ ಅಲ್ಲ ತೇಕ್ ಭಾಳ ನೀರು ಕುಡಿತೀರ ಅನು ಸ್ವಲ್ಪ ಅಷ್ಟು ಕುಡಿದ್ರೆ ನನ್ನ ಜೊತೆ ನೀವು ಏನು ಉಪ್ಪೇದ ಗಟ್ಟಿ ಬಿದ್ದೇವ ಅಯ್ಯಪ್ಪ ಅಲ್ಲಿ ಚಳಿ ಅಲೆ ತೊಡ್ರಿ ಕುಡಿದು ನೀರು ಸೀದಾ ಬರ್ರಿ ಅಲ್ಲಿ ಬಂದು ಕಾಲಮರ ಬಡಿಸ್ಕೊಂಡು ಈ ಕಡೆ ಬಾ ಅಂತ ಯಾಕ ಅವ್ರು ಬಿಟ್ಟಾರಾಗಿ ನಾನು ಹೋದ್ರೆ ಮೊದಲು ಲೇಟಾಗಿ ಚಾಲೂ ಮಾಡಿರೋ ಮಕ್ಕಳು ನಿಮ್ದಿಲ್ಲರೇ ಹೊರಗೆ ಒಳಗೆ ಅಡ್ಡಾಡಕತ್ತೀರ ಇನ್ನೂ ನಿಮ್ಮನ್ನು ಬಿಡ್ತಾರೆ ಅವ್ರು ನಾನು ಬಿಡೋದಿಲ್ರಿ ಯಾಕೋ ಆ ಡ್ರೆಸ್ಗಿರೋ ಬೆಲೆ ಈ ಡ್ರೆಸ್ಗೆ ಒಟ್ಟೋಟ ಇಲ್ಲ ನಾನು ಫಸ್ಟಿಗೆ ಬಂದು ಹಾಡಾಡಿ ನನಗೆ ಯಾರೋ ಕೇಕೆ ಹೊಡಲಿ ನೀವು ಬಂದು ಸಾಕಿ ಬಂದ್ಬಿಟ್ರು ನಿಮ್ಮ ತಪ್ಪು ಕಲ್ಪನೆ ಅದು ನಿಮ್ಗೇನು ಇಲ್ಲ ನಮ್ಗೇನಿಲ್ಲ ಬಿಡು ಸೀದಾ ಬರ್ರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಐತಿ ಒಲ್ಲೆ ಮೇಡಮ್ ನಿಮ್ಮ ಕೊನೆಯ ಭೇಟಿ ಇದಂತ ಕಾಣುತ್ತೆ ಇನ್ನೊಂದ್ಸಲ ಸಿಕ್ಕಾಗ ಭೇಟಿ ಆಗೋಣಂತ್ರಿ ಬಂದ ಕೂಡಲೇ ಪೊಲೀಸ್ ಸ್ಟೇಷನ್ ದಾರಿನ ತೋರ್ಸಾಕತ್ತಿರಲ್ಲ ಮೊದಲ ಹೇಳಿದ ನಿಮಗೆ ಪೊಲೀಸರ ಬೂಟು ಭಾಳ ಹೀಟ್ ಅಂತ ಎಷ್ಟು ಉದ್ದ ಬಡಗಿಗೆ ಎಣ್ಣೆ ಖಾರ ಉಪ್ಪು ಹಚ್ಚಿ ಇಟ್ಟಿರ್ತಾರೆ ಅವರು ನಾ ಹೋಗಿದಟ್ಟ ತಡ ಏರಿಸಬಾರ್ದು ಜಾಗದಾಗ ಏರಿಸಿ ಶಾಂತಿ ಯವ್ವ ಎಲ್ಲಿ ಶಾಂತಿ ಮರಿ ಉರಿತದ ಭಾಳ ಉರ್ಸ್ಕೋಬೇಡ್ರಿ ಮತ್ತೆ ಅಂಟು ಉರಿಸ್ತಾರೆ ಅವ್ರು ನಮ್ಗೆ ಪೂರ್ತಿ ಕೇಳ್ರಿ ಅದ್ರ ಎದುರು ಪೋಸ್ಟ್ ಆಫೀಸ್ ಐತಿ ಅಲ್ಲಿ ಬಂದು ನಮ್ಮ ಮಾವನ ಹೆಸರು ಕೇಳಿದ್ರೆ ಮನೆ ತೋರಿಸ್ತಾರ ಓಹೋ ಅವ ಅಷ್ಟು ಪ್ರಸಿದ್ಧ ಈ ಹುಡುಗಿ ಮಾವ ಎಲ್ಲಿ ಅಂದ್ರೆ ತೋರಿಸ್ತಾರ ಭಾಳ ಚಲೋ ಆತ್ರಿ ನಾನು ಉಂಗ್ರನ ಕಾಣೋಲ್ರಿ ಉಂಗ್ರ ಯಾರೋ ಕಾಣಂಗಿಲ್ಲ ಕೈಯಾಗಿರ್ತಾವ ಕೊಟ್ಟು ಇಲ್ರಿ ಬಿದ್ದು ಬಿಟ್ಟೈತಿ ಎಲ್ಲ ನಮ್ಮ ಮಾವ ಬೈತಾನೆ ಬಿಟ್ರೆ ಅದೇನು ಬಂಗಾರದಿತ್ತ ಬೆಳೆದಿದ್ರು ಉಂಗ್ರ ಬಂಗಾರದಿತ್ತು ಯಪ್ಪ ಈಪ್ಪ ಏನ್ರಿ ನೀವು ನನ್ನ ಮದುವೆ ಆಗಿ ರೂಪಾಯಿ ಹುಡ್ಕಾಡಿ ಇಲ್ಲ ಸಿಕ್ತ್ರಿ ಯಪ್ಪ ಇದನ್ನ ನೋಡ್ರಿ ಬಂಗಾರ ಉಂಗ್ರ ಏನು ಉತ್ ಹೆಂಗ್ಸದ್ರಿ ನೀವು ಅಲ್ಲ ನನ್ನ ಮದುವೆ ಹಾಕಿರಿ ಅಂತ ಹೇಳಿ ಹುರುಪಿಗೆ ನೀವು ಬಂಗಾರ ಉಂಗ್ರ ಸಹಿತ ಕಳ್ಕೊಂಡ್ಬಿಟ್ರಲ್ಲ ಈ ಕೈ ಕೊಡಬಾರ್ದ್ರಿ ನೀರು ಮುಟ್ಟು ಕೈ ಕೊಡ್ಬೇಕು ನೀರು ಮುಟ್ಟಿದ ಕೈ ರೀ ಎಡಗೈ ಅಂತ ಹೇಳ್ರಿ ನಾವು ಅನ್ನಂಗಿಲ್ಲ ನೀವು ಅನ್ನಬೇಕಂದ್ರೆ ಆಮೀನ್ ಓಯಪ್ಪ ಏನ್ ಮಾಡಾಕತ್ತೀರಿ ಕ್ರಿಕೆಟ್ ಬಾಜಿದವ್ರು ಮದುವೆ ಆಗ್ಬಿಟ್ಟಿನ್ರಿ ಆಯ್ತು ಅವ್ರಿ ಪುಣ್ಯ ಬರ್ಲಿ ಉಂಗ್ರ ಹುಡುಕಿ ಕೊಟ್ರಿ ಥ್ಯಾಂಕ್ಸ್ ರೀ ಮತ್ತೆ ನೆಕ್ಸ್ಟ್ ಹೆಣ್ಮಕ್ಳು ಯಾರಿದ್ದಾರೆ ಬನ್ನಿ ಬರ್ರಿ ಕರೆ ನಿಮ್ ಕಣ್ ಕಾಣಂಗಿಲ್ಲ ಹಗಲೆಲ್ಲ ಅದೇ ಮಾತನ್ನ ಕೇಳಿ ಕೇಳಿ ಯಾಕೆ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರ ಜಗತ್ತಲ್ಲಿ ಕೆಟ್ಟ ಕುರುಡ ಅಂದ್ರೆ ನಾನೇ ರೀ ಮೇಡಮ್ ಕುಡ್ಡ ಮತ್ತ ಉಂಗ್ರ ಹೆಂಗ್ ಕಂಡಿತ್ ನಿಮ್ ಕಣ್ಣಿಗೆ ಅದು ಪಟ್ ಅಂತ ಬಿತ್ತಲ್ರಿ ವಾಸನೆ ಬತ್ತ ನನಗೆ ವಾಸನೆ ತೆಗಿಯದ ಚಸ್ಮಾ ಚಂದ ಕಾಣತ್ತ ಬಿಡ್ರಿ ಚಸ್ಮಾ ತೆಗಿ ಬೇಡ ರೀ ತೆಗಿ ಅಂದೆ ಕಾಲ ಮರಿ ಎಟ್ಟು ಬೀಳ್ತಾವ ಈಗ ಕೋಳಿ ತತ್ತಿ ಹಂಗದ ಕಣ್ಣು ಇವನು ಕಣ್ಣು ಕಾಣಂಗಿಲ್ಲ ಅಂತ ಹೇಳ್ತೆ ಮಗನ ಮಾಡ್ತೀನಿ ತಡಿ
ಶಯ ಮಾಡು ನನಗೆ ಹೊಯ್ಕೊಳಂಗ ಆಗತೈತಿ. ಏನಾಗತ್ರಿ ಏನು ಮಾಡತ್ತೀರಿ ನೀವು? ಟೇಷನ್ ಹೇಳ್ಕೊಂಡಿನೋ ಅಲ್ಲೇಡವಲ್ಲ ನೀನ. ಓ ಹಿಂಗೆ ಜಗಾಕತ್ರಿ ನೀವು? ನಾ ಎಲ್ಲೇ ಮಂಗೆ ಜೋತಾಡಕತ್ತ ಬಿಡೋದು ನಾಚ್ ನಿನ್ನವನ್ ಹಿಂಗ ಮಾಡಿ ಏಸ್ ಮಂದಿ ಜೀವನ ಹಾಳು ಮಾಡಿ ನೀನು. ಭಾಳ ಇದ್ರೆ ಎಲ್ಲರೂ ಕೈ ಕೊಟ್ರೆ ನೀವು ಒಬ್ಬರ ಸುದ್ದ ಜೀವನದಾಗ ಫಸ್ಟ್ ನೀವ ಲಾಸ್ಟ್ ನೀವ ರೀ. ಹೆಣ್ಣು ಮಕ್ಕಳಂದ್ರೆ ಏನ್ ತಿಳ್ಕೊಂಡಿ ನೀನ? ಏನಂದ್ರಿ? ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ. ಮುನಿದರೆ ಏ ನಾನು ಹೆಣ್ಣು ನೀನ ನಾನ ಕರೆನ ನಾರೇ ಬರ್ಬೇಕು ಹೆಣ್ಣು. ನಾನು ನಾರಿ. ಅವ್ನ್ ಏನು ನೀವು ನಾರಿ ಅಂದ್ರೆ ಇಷ್ಟೊತ್ತ ನಿಮ್ದನ ವಾಸನೆ ಇದು. ನಾ ಏನ ಹೆಗ್ಗಣ ಸಾತ್ ಬಿದ್ದಿರ್ಬೇಕಂತ ನಾ ತಿಳ್ಕೊಳ್ಳಿ. ಹಂಗಲೇ ಹಂಗಲಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ. ಮುನಿದರೆ ಮಾರಿ ಮುನಿದರೆ ಮಾರಿ. ನಾ ಎಲ್ಲ ಮಾರಾಕ್ ಸಿದ್ಧದೇನು ಕರೆ ತೊಳೋರ್ಬೇಕಲ್ಲ. ಹೌದ್ರಿ ಹೋದ್ರೆ ಒಂದು 2 ಲಕ್ಷ 3 ಲಕ್ಷ ಮೇಲೆ ಹೋಗ್ಬೇಕನವನ. ಒಂದು ವಾರ ಕುಂತು ಚಿಕನ್ ಮಟನ್ ತಿನ್ಬೇಕನವನ. ನನಗೆ ಒಟ್ಟ ಮೊಬೈಲ್ನಾಗ ಯಾಪ್ ಬರ್ತಾವ ಹಾಕಲ್ಲಿ. ಅವರು ಭಾಳ ಸಸ್ತದಾಗ ಕೇಳ್ತಾರೆ. ನಾವು 800 ರೂಪಾಯಿ ಹಾಕಿರೋ 300 ರೂಪಾಯಿ ಕೊಡ್ತೀನಿ ಲಾಸ್ಟ್. ಓಚ್ ಬಾಯ್. ಯಾರದು ಹೇಳು? ಹೆಣ್ಣು ಆದಿಶಕ್ತಿ ಪರಾಶಕ್ತಿ ಚಾಮುಂಡಿ. ಓ ಈಗರ ಚಾ ಕುಡ್ದು ಬಂದಿ? ಏ ನಿನ್ನ ಅವನು ಚಾಮುಂಡಿ. ಅದು ದೇವ್ರನ್ರಿ ಅದು. ನನಗ ಬಾಯಿಗೆ ಬಂದಾಗ ಮಾತಾಡ್ತಿ. ಮೇಡಮ್ ಮಾರ ಆ ಮಂಗ್ಯಾನ ಮಗನ್ ಜೋಡಿ ಮಾತಾಡ್ಬೇಡ. ಇಷ್ಟೊತ್ತನ ಎಲ್ಲಿದ್ದೆ ಚಿಗವ್ವ? ಯಾಕ ಆವಾಗಾರ ತೆಗಿಬೇಕು ಬೇಡ, ಕೆಟ್ಟ ಸೆಕಿ ಹೆತ್ತಿ ಬಿಟ್ಟಿರ್ತಾರ ಅವು. ಈಗ ನೋಡು AC ಹಚ್ಚಿದಂಗ ಆತ ಹಂಗ. ಲೇ ನಿನ್ನ ಅವ್ನು ಟಕ್ಳ್ಯಾ ತಲ್ಯಾಗ ಒಂದು ಕೂದ್ಲಿಲ್ಲ ನೀನು ಮಿನ್ನ ಹುಡುಗಿರ್ಬೇಕ ಮಗನ. ಹೊಲಸ್ ನಾರಗದ ದಿಲೆ ಸತ್ ವಾಸನೆ ಇವನು ಅವನ ಕಡೆ. ಮೇಡಮ್ ಅವ್ರ ಏನ ಒಂದು ಪ್ರಶ್ನೆ ಕೇಳ್ರಿ, 2 ಪ್ರಶ್ನೆ ಕೇಳ್ರಿ, ಅದಕ್ಕೆ ಉತ್ತರ ಕೊಡ್ಬೇಕು. ಏನು ಟಕಳೆ ಟಕ್ಳೆ ಕೂದ ತೊಗೊಂಡು ಏನು ಮಾಡೋದ್ರಿ ನೀವು? ಹಾ ಉಳಿಕೆ ಸುದ್ದ ಅದಾವಿಲ್ಲ? ಏನ್ ಕೂದಲವ? ಕೈ ಕಾಲು ದುಡ್ದಾಗಕ್ಕ. ಮೇಡಮ್ ಅವ್ರ ಏನ ಜಗತ್ನಾಗ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬರಿ. ಯಾಕಡಿಂದ ಸ್ಮಾರ್ಟ್ ಅದಿ ನೀನು? ನೀವು ಪೆರಲಲ್ಲಿ ಎಲ್ಲೆಲ್ಲ ಹಚ್ತೀರಿ? ಮೊಕಕ್ಕ ನಾ ಎಲ್ಲ ಕಡೆ ಹಚ್ತೀನಿ. ನಾ ಹೊರಗೆ ಹೊಂಟ್ರೆ ಸಾಕು ಸೂರ್ಯ ಸಹಿತ ಒಳಗೆ ಹೊಕ್ಕನ. ಯಾಕೋ ಅವನ ಕಿರಣ ನನ್ನ ಮೇಲೆ ಬಿದ್ದು ರಿಫ್ಲೆಕ್ಷನ್ ಆಗಿ ಅವಂಗ ಹೊಡಿತದ. ಯಪ್ಪ ಎಟ್ಟು ಕೆಡ್ಸ್ಬಿಡ್ತಾವ ನೋ ಮರ ಅಂತದ. ಗ್ಲಾಸ ಹೊಡಿತಾವ ನೀವು. ಏ ನಾಚಿಗೆಟ್ಟವನ ತಲ್ಯಾಗ ಕೂದ್ಲಿಂದ ಬಗಳವಲ್ಲಿ ನೀನು ಅವನ ಬಾರಿ ಬಾರಿ ಬಿಲ್ಡಪ್ ಕೊಡ್ಕೋಕತ್ತೆ. ಮೇಡಮ್ ಅವ್ರ ಎಲ್ಲ ಇದ್ದು ಸ್ಟೈಲ್ ಮಾಡೋದು ದೊಡ್ಡದಲ್ರಿ. ಏನ ಇಲ್ದು ಸ್ಟೈಲ್ ಮಾಡೋದೈತಲ್ಲ ಅದು ಹುಂಚಿಟ್ಟಾಗ್ತಿಂದಿರ ನೀವು. ಸರಳ ಹೋಗ ಮಗನ, ಇಲ್ಲ ಅಂದ್ರೆ ಓಡಾಡ್ಸೋದು ಯಾಕೆ ಹಸ್ತಿ ನಮ್ಮ ಊರಾಗ ನಿನ್ನ. ಏ ಬಿಡ್ರಿ ಮೇಡಮ್ ಅವ್ರ ನಿಮ್ದು ಅಟ್ಟ ಹೇಳ್ರಿ ನೀವು ಅಲ್ಲೆಲ್ಲ ಬಿಡ್ರಿ. ಐ ವಿಲ್ ಟ್ರೈ ಟು ದ ನೆಕ್ಸ್ಟ್ ವುಮನ್. ಏನ ಬೇರೆ ಹುಡುಗಿಯರ ಕಂಡು ಬಿಡ್ತೀನಿ ಅಂದೆ. ನಮ್ಮ ಮಾವನ ಕರಿತೀನಿ ಈಗ. ಹೆಂಗದ ನಮ್ಮ ಮಾವ? ಏನವ? ಬಾಹುಬಲಿ. ಅವ ಚಡ್ಡೈನಿಲ್ಲ ಮೇಡಮ್ ಅವ್ರ, ಅವ ಬರೇ ಬಾಹುಬಲಿ. ನಾ ಯಾರ ಗೊತ್ತಿಲ್ಲ? ಯಾರ ನಾ ಹೇಳೋದ ಬೇಡ, ಬಾಯಾಗದೀನಿ. ಯಾರಪ್ಪ ಇವ? ಕಟ್ಟಪ್ಪ ಇವ, ಚಟ್ಟಪ್ಪ ಇವ. ಹಲೋ ಮೇಡಮ್, ಹೊಟ್ಟಿ ಉರ್ದು ಏನ್ರ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮನ್ನ ಹೊಗಳ್ಕೊಳ್ಳೋ ದೊಡ್ಡದಲ್ಲ, ಮಂದಿ ನಮ್ಮನ್ನ ಹೊಗಳ. ಹೌದೌದು. ನಾನ ಕಟ್ಟಪ್ಪ, ಅದರಾಗ ಹಿಂದೆ ಚುಚ್ಚನವ. ನಿಮ್ಮ ಮಾವ ಬರ್ಲಿ ಬಾಹುಬಲಿ ಅಲ್ಲ, ಬಾಹುಬಲಿ ಮುಂದೆ ಚುಸ್ತನ. ನಮ್ಮ ಮಾವ ಬಂದ ನಿನ್ನ ಎತ್ತೆಗ ಚುಸ್ತಾನ. ಸಾಧ್ಯನೇ ಇಲ್ಲ, ಯಾಕ ಜರದ್ ಹೋಗುತ್ತ. ಏನ್ ನಾಚಿಗೆಟ್ಟವದಿಲೆ? ನಾಚಿಕೆ ಬಿಟ್ಟು ಅಂತ ನಿಮ್ಮ ಬೆನ್ನ ಹತ್ತಿರ್ತೀವಿ ನಾವು. ನಮ್ಮ ಮಾವ ವೀರ ಮದಕರಿ. ನನ್ನ ಕೈಯಾಗ ಕರಿ ಅವ್ನು ಸಿಂಗಲ್ ಅಂಡ ಕರಿ ಮಾಡಿ ಹೋಗಿತ್ತು. ಮೇಡಮ್ ಅವರ ಸ್ವಲ್ಪ ಮಾನ ಮರ್ಯಾದೆ ಇರ್ಲಿ. ಹಂಗೆಲ್ಲ ಎತ್ತಿ ಬರಬಾಡ್ರಿ ನೀವು. ಇದು ನನ್ನ ಲಂಗ ಎತ್ತಕ್ಕೆ ನಾನು ಬೆಳತಾನೆ ಎತ್ತೀನಿ. ಹಂಗಲ್ರಿ ಮೇಡಮ್ ಅವ್ರ, ನೀವು ಎತ್ತಿರ ಕರೆ ಅದನ್ನ ಎತ್ತಿದಾಗ ನೋಡಿ ತಡ್ಕೊಳ್ಳೋ ಕ್ಯಾಪಾಸಿಟಿ ಆ ದೇವ್ರು ನಮ್ಗೆ ಕೊಟ್ಟಿರಂಗಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್. ಇವನು ಮಿಕ್ಕಿದ ಹೆಣ್ಣಪ್ಪ ಇದು. ನಿನ್ನ ಓದ್ತಾಗ ಹಳಿಕಾಡಿಸ್ಬಾರ್ದದನ್ನ. ನಿನಗೇನಾಗತ್ತ? ನಾಳೆ ಆಡ್ಸಿದಾರ ಗಂಡಸ್ ನಾನು. ಐ ಹ್ಯಾವ್ ಎ ಸೋ ಮೆನಿ ಪ್ರಾಬ್ಲಮ್ಸ್ ಅಬೌಟ್. ನೀನ ಹೇಳ್ಕೋಬೇಕು ಗಂಡಸ ಅಂತ ಹೇಳಿ. ಸುಮ್ಮ ತೂತು ಅನ್ನೋಕೆ ಗ್ಲಾಸ್ನಾಗ ಕೊಟ್ಬಿಟ್ಟು ಕುಡಿದ್ರೆ ಕುಡಿತೀನಿ ಆ ಕಡೆ ಹೋಗ್ತು. ಪುಣ್ಯ ಇನ್ನು ಕೂದಲು ಬಂದರೂ ಬರ್ಬೋದು ನನಗೆ. ಅಲ್ಲ ಮಧ್ಯಾಹ್ನದಾಗ ಖಾಲಿ ಅದ್ರಲ್ರಿ ಮೇಡಮ್? ಯಾಕ ಮಧ್ಯಾಹ್ನದಾಗ ನಿದ್ದೆ ಹತ್ತವಲ್ತು, ಕೆಟ್ಟ ಶೆಕಿ ಕಾಡಕತ್ತ ಬಿಟ್ಟತಿ. ಅದಕ್ಕ ಅದ್ರ ಸಂಬಂಧ ಒಡ ಚಸ್ಮಾ ಕೇಳಕತ್ತಿ.
ನೀವು ಬಂದು ಒಂದು ಸ್ವಲ್ಪ ಗಾಳಿ ಹಾಕಿರೋ ಒಂದು ತಾಸು ಮಕ್ಕೊಂಡ್ರೆ ಮಕ್ಕೋತೀನಿ ಅಂತ. ಅಂದ್ರೆ ನಾ ಫ್ಯಾನ್ ಇಟ್ಟಿನೇನು ಇಲ್ಲಿ ಎ ಸಿ ಇರ್ಬೇಕದು. ಸರಳ ಹಾದಿ ಚಲೋ ಆಯ್ತಿಲ್ಲ ಒದ್ದು ಇಲ್ಲೇ ಕೆಡುತ್ತೀನಿ ಮಗನ ನೀನ ಭಾಳ ಚಲೋ ಆಗತ್ತೆ ನೋಡ್ರಿ ಪೊದ್ದು ಯಾಕ? ಅಡ್ಡಾಡೋರು ತಪ್ಪುತ್ತ ಹೋಗ್ರೆ ಯಾವಾಗ ತಗೊಳ್ಳಿ ಏ ನನಗೊಂದು ನಾಲಿಗೆ ಸ್ಲಿಪ್ ಆಗೈತಿ ಹಾ ಮೇಡಮ್ ಅವ್ರ. ಏ ಇನ್ನೊಂದ್ಸಲ ನೋಡ್ರಿ ನನ್ನ ಇನ್ನು ಮೇಲೆ ನನ್ನ ಮೇಲೆ ಪ್ರೀತಿ ಹುಟ್ಟಬಹುದು ನಿಮ್ಗಂತ. ಯಪ್ಪ ಯಕ್ಕಣಿಂದ ನೋಡಿದ್ರೆ ನಿನಗೆ ನೋಡಿದ್ರೆ ವಾಂತಿ ಆಗತ್ ಕರೆ ಪ್ರೀತಿ ಹುಟ್ಟಂಗಿಲ್ಲ ನನಗೆ ಹಂಗಾಸ್ ನೋಡ್ರಲ್ಲ ಹೆಂಗ ಬೇಡ ಹಾ ನಿಮ್ಗೆ ಅದಿಲ್ಲ ಅಂತ ಕಾಣತ್ತ. ಯಾವ್ದಲೇ ಒಳಗಣ್ಣು ಈಕೆ ಹಗಲೆಲ್ಲ ತೂತು ಅಂತ ಅಳ ಮರೆ ಒಲ್ಲೆ ಅಲ್ಲ ಬಿಡು ತೂತು ಯಾಕಂತ ಹಗಲೆಲ್ಲ ಸೋಪರ್ ತೊಗೊಂಬಂದಿಲ್ಲ ಮುಖಾರ ತೊಗೊಂತೀವಿ ಚಂದ ಏನು ಕಪ್ಪ ನನ್ನ ಮಗ ಐತೆ ಇದು ಅಂದಂಗೆ ಮೇಡಮ್ ಅವ್ರ ನೀವು ನನ್ನ ಮದುವೆ ಯಾಕೆ ಒಲ್ಲೆ ಅಂದ್ರಿ ಮೊದಲ ಹ್ಞೂ ಅಂದ್ರಿ. ಈಗ ನಾ ಈ ಊರು ಬಿಡ್ಬೇಕಂತ ಮಾಡಿದ್ದೆ. ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಈ ಊರಾಗ ಮನಿ ಬಾಡಿಗೆ ಹಿಡಿದು ನಿಮ್ಮ ಕಡೆಯಿಂದ ಐ ಲವ್ ಯು ಮಾಮ ಬನ್ನಿ ಚಕ್ಕಂದ ಆಡೋಣ ಅಂತ ಅನ್ಸ್ಕೊಲಿಲ್ಲ. ನಿಮ್ಮ ಕಡೆಯಿಂದ ಒಂದು ಗ್ಲಾಸ್ ಹಾಲು ಕುಡಿಲಿಲ್ಲ ಅಂತಂದ್ರೆ ಅಲ್ಲ ನಾನು ನಿನಗೆ ಐ ಲವ್ ಯು ಮಾಮ ಅಂತೀನಿ. ಹಾಲು ಕುಡಿಸೋದು ಹಾಲು ಕುಡಿಸ್ತೀನಿ ನಾವು ನಿನಗ ನೀ ಕರ್ರೆ ಗಂಡಸ ಆಗಿದ್ರ ಹುಡ್ದಾರ ಅಲ್ಲೇಡು ನೀನು ಹುಡ್ದಾರ ತೋರಿಸೋದು ಬೇಡ ನೀ ಕರ್ರೆ ಗಂಡಸ ಆಗಿದ್ರ ನನ್ನ ಕಡೆಯಿಂದ ಐ ಲವ್ ಯು ಮಾಮ ಅನ್ಸ್ಕೊ. ಈ ಒಡ ಚಸ್ಮಾ ಕೇಳತ್ತಾನ ಮೇಡಮ್ ಅವ್ರ. ಹಂಗೆ ಚಾಲೆಂಜ್ ಕಟ್ಟಕ್ಕೆ ಹೋಗ್ಬೇಡ್ರಿ ನನಗೆ. ನೋಡಿರ್ಬೇಕಾರ ಇದ ಊರಾಗಿರ್ತೀನಿ ಮುಂದೆ ಒಂದಿಲ್ಲ ಒಂದು ದಿವಸ ನಿಮ್ಮನ್ನು ನೋಡ್ತೀನಿ. ಆವಾಗೈತಿ ನಿಮ್ಮ ಫಂಕ್ಷನ್. ಅವಿ ಏನ ವೇಟ್ ಅಂಡ್ ಸಿ. ನಡೆ. ಸಿಗ್ಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ. ಸಿಗ್ಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ. ಹುರ್ಗ ಎಬಿಸಿ ಬಿಡುತ್ತನ ಕಬ್ಬಿನ ಪಡದಾಗ. ಮಾಮ ಏಯ್ ಏನು ಹಾಕ್ತೆ ಬೆಳತಾನ ಹಾಕಿಸ್ಕೊಲಿಲ್ಲ ಏನು ಹಾಕ್ಸೋಲಿಲ್ಲ ಅವೇನ ಹಾಕಂದವ ಯಾರಕ್ಕೆ ಮುಟ್ಟಿದಿಲೆ ನನಗೆ ಒಳ್ಳೆ ಅಂದ್ರೆ ನಾ ಒಳ್ಳೆ ಅಂದ್ರೆ ಮುಟ್ರ ಸಮಾಧಾನ ಮಾಡ್ಕೊಳ್ಳ. ಒಂದ ಸಲ ನೋಡ್ರಿ ಸಾಕ ನೀನು ಸೈಜ್ 34 ನಂದ ಅವಿ ಕರೆಕ್ಟ್ ಆಯ್ತು. ಅದು ಅವ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಅವ ಬಿದ್ದು ಎದ್ದು ಬರಾಕತ್ತಾವ ಹಿಡ್ಕೋರಿ ಯಾರ ಅವನು ಎಲ್ಲರಿಗೂ ಸನ್ಮಾನ ಮಾಡಿ. ಬಾರೆ ನಿಮ್ಮದ ನೋಡ್ದಾಗೇನ ಅವನ್ ತೋರ್ಸೋಕಿಲ್ಲಿ ಅಲ್ಲ ಅವ ಕೇಕ್ ತಂದಿದ್ದು ಯಾರ ಸಂಬಂಧದ? ಹೋಗ್ರೆ ನಾವು ಕಟ್ ಮಾಡ್ತೀವಿ ಹೋಗ. ನಿಮ್ಮ ಸಂಬಂಧ. ಹಾ ಈ ಸಲ ಹೋಗ್ತೀನಿ ಮೇಡಮ್. ಹಾ ನಿಮ್ಮ ಮಾವರು ಬಂದ್ರೆ ಹೇಳಿಬಿಡ್ರಿ ಸುಂದರಂಗ ಭೇಟಿಯಾಗಿದ್ದ ಹಾಯ್ ಮಾಮ ಅಂತ ಹೇಳಿ ಕಳಿಸಿನಂತೆ. ಚಲವಿ ಚಂದ ಏನು ಇದು ಬಂದಲ್ಲ ಮಾವ ಬರ್ಲಿ ಬರ್ಲಿ ಬರ್ಲಿ